ಮಗಳು ಮದುವೆ ಆಗಿ 3 ವರ್ಷ ಅಂತಂದ್ಬಿಟ್ಟು ಆ್ಯನಿವರ್ಸರಿಗೆ ವಿಶ್ ಮಾಡಿಬಿಟ್ಟು ಮಗಳಿಗೆ ಅಳಿಯಂಗೆ ಮನೆಯಲ್ಲಿ ಸ್ವಲ್ಪ ಪಾಯಸ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಹೆಸರುಬೇಳೆನ ಸಣ್ಣ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಸೀಸ್ಬಾರ್ದು. ಸಣ್ಣ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಬೇಯೋಕ್ಕೆ ಅಗತ್ಯ ಇರೋಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲೂ ಕೂಗಿಸ್ಕೊಂಡ್ಬಿಡ್ಬೋದು, ಆದರೆ ಹಿಂಗೆ ಓಪನ್ ವೇಸಲಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ. ಇನ್ನು ಬರೀ ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ, ಏಲಕ್ಕಿ ಇಷ್ಟೇ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇದಕ್ಕೆ ಗಸಗಸೆನೂ ಸೇರಿಸ್ಕೋಬೋದು. ನಾನು ಇಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಹೆಸರುಬೇಳೆ ಬೆಂದಿತ್ತಷ್ಟೊತ್ತಿಗೆ ಅದಕ್ಕೆ ರುಬ್ಕೊಂಡಿದ್ದಂಥ ಕಾಯಿ ಮತ್ತು ಏಲಕ್ಕಿನ ಸೇರಿಸ್ಕೊಂಡು ಅದು ಕುದಿ ಬರೋ ತನಕ ಕುದಿಸ್ಕೋಬೇಕು ಸ್ಲೋ ಫ್ಲೇಮಲ್ಲಿ. ಅದಾದಮೇಲೆ ಬೆಲ್ಲನ ಒಂದು ಟಿಪ್ ಏನು ಅಂತಂದರೆ, ಬೆಲ್ಲ ತಂದ ಮೇಲೆ ಕರಗಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕರಗಿಸ್ಬಿಟ್ಟು ಅದನ್ನು ಶೋಧಿಸಿ ಒಂದು ಬಾಕ್ಸ್ಗೆ ಇಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಯೂಸ್ ಮಾಡೋಕ್ಕೆ. ಕೆಲವೊಂದು ಬೆಲ್ಲದಲ್ಲಿ ಕಡ್ಡಿ ಕಸ ಎಲ್ಲ ಜಾಸ್ತಿ ಇರುತ್ತೆ ಅಲ್ವಾ, ಅದೆಲ್ಲ ಸಿಕ್ಬಿಟ್ರೆ ನಾವು ಅಡುಗೆ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಬೆಲ್ಲ ತಂದಾಗಲೇ ಸ್ವಲ್ಪ ನೀರಾಗಿ ಚೆನ್ನಾಗಿ ಕರಗಿಸಿ ಶೋಧಿಸಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಬೇಕು ಅಂದಾಗ ಈ ಥರ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನಾನು ಅದೇ ಥರ ಮಾಡೋದು. ಸ್ವಲ್ಪ ಗಟ್ಟಿಯಾಗಿತ್ತು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಂತಂದ್ಬಿಟ್ಟು ಪರವಾಗಿಲ್ಲ, ಹಂಗೆ ಬಿಸಿಗೆ ಹಾಕಿದ ತಕ್ಷಣ ಕರಗೋಗುತ್ತೆ, ಮೆಲ್ಟಾಗಿ ಹೋಗುತ್ತೆ ಬೇಗ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಕಾಯಿ, ಬೇಳೆ, ಹೆಸರುಬೇಳೆ ಮತ್ತು ಈ ಹಾಕಿದ್ದಂಥ ಬೆಲ್ಲ ಎಲ್ಲ ಹೊಂದ್ಕೊಳ್ಳೋ ತನಕ 1-2 ಕುದಿ ಕುದಿಸ್ಬಿಟ್ರೆ ಒಳ್ಳೆ ಪಾಯಸ ರೆಡಿ ಆಗುತ್ತೆ. ಮೇಲೆ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕೋಬೋದು. ನಾನು ಏನೂ ಹಾಕಿಲ್ಲ, ಸಿಂಪಲಾಗಿ ಮಾಡಿದ್ದೆ, ಆದರೂ ಚೆನ್ನಾಗಾಗಿತ್ತು. ಮೇಲೆ ಸ್ವಲ್ಪ ತುಪ್ಪ ಹಾಕಿ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿರುತ್ತೆ ಎಲ್ಲ ಆದಮೇಲೆ. ಅದಾದಮೇಲೆ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಬೆಳಿಗ್ಗೆ ಪೂಜೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಬಿಟ್ಟಿದ್ದೆ. ಆಮೇಲೆ ಪಾಯಸ ಎಲ್ಲ ಮಾಡಾದಮೇಲೆ ಪಾಯಸನೂ ಇಟ್ಟು ನೈವೇದ್ಯ ಮಾಡಿ ಸಂಜೆ 5 ಗಂಟೆಗೆ ದೇವಸ್ಥಾನಕ್ಕೆ ಹೊರಟೆ. ಫಸ್ಟು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಸೀದಾ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋದೆ. ಚೆನ್ನಾಗಿ ದರ್ಶನ ಆಯಿತು ದೇವಿದು, ಅದೊಂದು ತುಂಬ ಖುಷಿ ಆಯಿತು. ಆ ದೇವಿ ದರ್ಶನ ಮಾಡಿಕೊಂಡು ನೋಡಿ, ಈ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಯಾವಾಗ ಹೋದರೂ ಪ್ರಸಾದ ಸಿಕ್ಕತ್ತೆ. ಅದಾದಮೇಲೆ ಪ್ರಸಾದ ತಿಂದ್ಕೊಂಡು ಅಲ್ಲೇ ಊಟ ಆಯಿತು ನೋಡಿ, ಸಂಜೆ 6-6:30 ಸಿಹಿ ಪೊಂಗಲ್ಲು, ಮೂಲಂಗಿ ತರಕಾರಿ ಹಾಕಿ ಮಾಡಿದ ಸಾರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಪ್ರಸಾದ ಊಟ ಮಾಡಿಕೊಂಡು ಇನ್ನು ಮನೆಗೆ ಬರಬೇಕಾದ್ರೆ ಆಂಜನೇಯ ಸ್ವಾಮಿ, ಕಾಲಭೈರವೇಶ್ವರ ಸ್ವಾಮಿ, ಗಣಪತಿ ಎಲ್ಲರಿಗೂ ಆರತಿ ಮಾಡಿಸ್ಕೊಂಡು ಮನೆಗೆ ಬಂದೆ ರೀ.